ನಮಸ್ಕಾರ ಎಲ್ಲರಿಗೂ. ಸುವರ್ಣ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬೆಲ್ಲದ ಕೇಸರಿಬಾತ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಮುಂಬೈ ರವೆ ತೊಗೊಂಡಿದ್ದೀನಿ ನೋಡಿ, 1 ಕಪ್ಪು. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಗೋಡಂಬಿ, ದ್ರಾಕ್ಷಿ, ಲವಂಗ ತೊಗೊಂಡಿದ್ದೀನಿ ನೋಡಿ. ತುಪ್ಪ ತೊಗೊಂಡಿದ್ದೀನಿ, ಒಂದು 4 ಸ್ಪೂನು. ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದು 5 ಸ್ಪೂನ್ ಹಾಕ್ಕೊಳ್ಳೋಣ. ಈ ಕೇಸರಿಬಾತ್ಗೆ ಜಾಸ್ತಿ ತುಪ್ಪ ಹಾಕಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ತುಪ್ಪ ಕಾಯ್ದ್ಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕೋಣ, ಲವಂಗ ಹಾಕಿ ಹುರ್ಕೊಳ್ಳೋಣ. ಫ್ರೈ ಆಗಬೇಕಿದು ಗೋಡಂಬಿ, ದ್ರಾಕ್ಷಿ. ಅದು ರವೆ ಹಾಕೋಣ, 1 ಕಪ್ಪು. ಚೆನ್ನಾಗಿ ಫ್ರೈ ಮಾಡೋಣ. ರವೆ ಚೆನ್ನಾಗಿ ಹುರ್ಕೋಬೇಕಿದು. ಈಗ ಒಂದು ಪಾತ್ರೆ ತಗೊಳ್ಳಿ. ಇವಾಗ ಬೆಲ್ಲ ಹಾಕ್ಕೊಳ್ಳಿ. ಇದು ಪಾಕ ಮಾಡ್ಕೋಬೇಕು. ಬೆಲ್ಲ 1 ಕಪ್ ಹಾಕ್ಬಿಟ್ಟು 1 ಕಪ್ಪಿಗೆ 3 ಕಪ್ಪು ನೀರು ಹಾಕಬೇಕು. 1 ಕಪ್ ರವೆ ಇದೆ ತಾನೆ, ಅದಕ್ಕೆ 3 ಕಪ್ಪು ನೀರು ಹಾಕಬೇಕು. ಇವಾಗ 3 ಕಪ್ ನೀರು ಹಾಕಿ ಇದು ಹಾಕಿ ಬಿಸಿ ಆಗಬೇಕು. ಬೆಲ್ಲದ ಸ್ವಲ್ಪ ಕರಗಷ್ಟು ಬಿಸಿ ಮಾಡ್ಕೊಳ್ಳಿ. ಅದು ಇದು ಹುರಿತಾ ಇದೆ ನೋಡಿ ರವೆ. ಇದು ಇನ್ನೂ ಚೆನ್ನಾಗಿ ಹುರಿಬೇಕು. ಅಲ್ಲಿವರೆಗೂ ಇದು ಪಾಕ ಆಗುತ್ತಾ ಇರುತ್ತೆ. ಸಣ್ಣ ಇಟ್ಟು ಹುರಿಬೇಕು ಸ್ಟೋವ್. ಚೆನ್ನಾಗಿ ರವೆ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗಬೇಕಿದು ರವೆ. ನೀವು ಬಲ್ಲೆ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕೇಸರಿಬಾತು. ಹೆಲ್ದಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏನು ಹುರಿತಾ ಇದೆ ನೋಡಿ. ಇದು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಯಾರು ಸಕ್ಕರೆ ತಿನ್ನಲ್ಲ ಅಲ್ವಾ, ಅದು ಬೆಲ್ಲ ಹಾಕಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಒಳ್ಳೆಯದು ಬೆಲ್ಲ ಹಾಕಿ ಮಾಡಿಕೊಟ್ರು ಕೇಸರಿಬಾತು. ತುಂಬ ಹೆಲ್ದಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದು ನೀರು ಕುದೀತಾ ಇದೆ ಬೆಲ್ಲ ಹಾಕಿರೋದು. ಬೆಲ್ಲ ಇನ್ನೂ ಸ್ವಲ್ಪ ಕರಗಬೇಕು. ಬೆಲ್ಲ ಕರದ್ರೆ ಪಾಕ ರೆಡಿಯಾಗಿರುತ್ತೆ. ಇವಾಗ ನೋಡಿ 5 ಮಿನಿಟ್ಸ್ ಆಯ್ತು ನಾವು ಹುರಿತಾ ಇದ್ದು. ಇನ್ನೂ ಹುರಿಬೇಕಿದು. ಇನ್ನೊಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಹುರಿಬೇಕು. ಅಷ್ಟರಲ್ಲೇ ಕರಗಿದೆ ಪಾಕ. ಇನ್ನೂ ಸ್ವಲ್ಪ ಕರಗಬೇಕು. ಸ್ವಲ್ಪ ನೀರಿನ ಸ್ವಲ್ಪ ಕುದೀಲಿ. ಪಾಕ ಸ್ವಲ್ಪ ಕುದಿಬೇಕಿದು. ಇಲ್ಲಿ ನೋಡಿ, ಇದು ಹುರಿದಿದೆ. ಇವಾಗ ರವೆ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ. ಸ್ವಲ್ಪ ಕೆಂಪು ಕಲರ್ ಆಗಬೇಕಿದು. ಆಗಿದೆ ನೋಡಿ. ಇವಾಗ ನಾವು ಬೆಲ್ಲ ಕುದಿಸಿರೋದು ಹಾಕೋಣ ಪಾಕ. ನೋಡಿ, ನಾನು ಹಾಕೊಂಡಿದ್ದೀನಿ ಪಾಕ. ಇವಾಗ ನೀವು ಬೇಕಾದರೆ ಮೇಲೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ನಾನು ಹಾಕೊಂಡಿಲ್ಲ. ಇದು ಸ್ವಲ್ಪ ಇದಾಗಲಿ, ಇಲ್ಲ ನೀರು ಹೋಗಲಿ ಇದು ಸ್ವಲ್ಪ. ಇವಾಗ ನೋಡಿ 3 ಮಿನಿಟ್ಸ್ ಆಯಿತು. ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಆಗಿದೆ ಬೆಲ್ಲದ ಕೇಸರಿಬಾತ್. ಎಷ್ಟು ಚೆನ್ನಾಗಿದೆ ನೋಡಿ. ರುಚಿಕರವಾದ ಬೆಲ್ಲದ ಕೇಸರಿಬಾತ್ ರೆಡಿಯಾಗಿದೆ ನೋಡಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ಕೇಸರಿಬಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸುವರ್ಣ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.